ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಬನ್ನಿ, ಇವತ್ತು ನಾವು ಹೊಟ್ಟಿದ್ದೀನಿ ಕೂಡಲ ಸಂಗಮ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಬೆಳಗ್ಗೆ 6 ಗಂಟೆಯಿಂದ ನೈಟು 8:30 ತನಕ ಓಪನ್ ಇರುತ್ತೆ. ಆಲ್ ಟೈಮ್ ಬನ್ನಿ ಫ್ರೆಂಡ್ಸ್. ಈ ದೇವಸ್ಥಾನ ಬಗ್ಗೆ ನಮ್ಮ ಅಣ್ಣಾರು ಒಂದೆರಡು ಮಾತು ಹೇಳ್ತಾರೆ, ಕೇಳೋಣ. ಪರಿಚಯಾತ್ಮಕ ಮಾತುಗಳನ್ನು ಹೇಳೋದಾದ್ರೆ, ವಿಶ್ವಗುರು ಬಸವಣ್ಣನವರ ಆತ್ಮಲಿಂಗಕ್ಕೆ ಮಡಿಲನ್ನು ಕೊಟ್ಟಂತಹ ಪುಣ್ಯಭೂಮಿ ಕೂಡಲ ಸಂಗಮ. ಬಸವಣ್ಣನವರು ತಮ್ಮ ವಿದ್ಯಾ ಆರಾಧನೆಯನ್ನ ಇದೇ ಕ್ಷೇತ್ರದಲ್ಲಿ ಮಾಡಿರುವುದರಿಂದ, ವಿಶೇಷವಾಗಿ ತಮ್ಮ ಜೀವಿತದ ಕೊನೆಯ ದಿನಗಳನ್ನ ಇದೇ ಕ್ಷೇತ್ರದಲ್ಲಿ ಕಳೆದಿರುವುದರಿಂದ ಅವರ ಐಕ್ಯ ಭೂಮಿ ಕೂಡಲ ಸಂಗಮವಾಗಿ ಕಂಡು ಬರುತ್ತಾ. ಮತ್ತು ಬಸವಣ್ಣನವರ ವಚನದ ಅಂಕಿತ ನಾವಿವತ್ತು ಕೂಡಲ ಸಂಗಮ ದೇವ ಅಂತ ಏನು ಕಾಣ್ತೀವಿ. ಆ ಸಂಗತಿಯನ್ನ ಗುರುತಿಸುವ ಹೊತ್ನ್ಯಾಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಕೂಡಲ ಸಂಗಮ ಬೆಳೆಯೋದಕ್ಕ ಕಾರಣವಾಗಿ ಕಂಡು ಬರ್ತಾ. ಕೂಡಲ ಸಂಗಮದ ಹಿನ್ನೆಲೆಯನ್ನ ನಾವು ನೋಡ್ಬೇಕಾದ್ರ, ಇದು ಯುಗಗಳಲ್ಲಿ ಇತ್ತು ಅನ್ನುವಂಥದ್ದನ್ನ ಗುರುತಿಸ್ತೀವಿ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಕೂಡಲ ಸಂಗಮವನ್ನ ಅನೇಕ ಹೆಸರುಗಳಿಂದ ಕರೆದಾರ. ಪೌರಾಣಿಕವಾಗಿ ನಾವು ಐತಿಹಾಸಿಕವಾಗಿ ಗುರುತಿಸುವ ಹೊತ್ನ್ಯಾಗ ಕಪ್ಪಡಿ ಸಂಗಮ ಅನ್ನುವಂಥ ಹೆಸರಿನಿಂದ ಈ ಕೂಡಲ ಸಂಗಮವನ್ನ ಕರೀತಾರ. ಬಿ ದೇಸಾಯಿ ಅಂತಕ್ಕಂಥ ವಿದ್ವಾಂಸರು, ಚರಿತ್ರೆಕಾರರು, ಕರ್ಪಟ ಅನ್ನುವಂಥ ಪದದಿಂದ ಕಪ್ಪಡ ಅನ್ನುವಂಥ ಪದ ಬಂದೈತಿ ಅನ್ನುವಂಥದ್ದು. ಕಲ್ ಪ್ಲಸ್ ಪಡಿ ಕಪ್ಪಡಿ ಆಗೈತಿ. ಕಪ್ಪಾದ ನೀರು ಇರುವುದರಿಂದ, ಕಪ್ಪಾದ ನೆಲ ಇರುವುದರಿಂದ ಇದಕ್ಕ ಈ ಒಂದು ನೆಲದಲ್ಲಿ ಅಡಿಯನ್ನಿಟ್ಟಂತ ಸಂಗಮನಾಥ ಅಥವಾ ಶಿವನ ಸ್ವರೂಪಿಯ ಸ್ಥಳಕ್ಕ ಕಪ್ಪಡಿ ಅಂತಂದು ಬಂದಿದೆ ಅನ್ನೋದನ್ನ ನಾವು ಗುರುತಿಸ್ತೀವಿ. 12ನೇ ಶತಮಾನ ಕಾಲಘಟ್ಟಕ್ಕೆ ಬಂದಾಗ ಅದು ಬಸವಾದಿ ಶಿವಶರಣರ ಕಾಲಘಟ್ಟ. ನೂರಾರು ಶಿವಶರಣರು ಈ ನೆಲದೊಳಗ ಆಗಿ ಹೋಗಿದ್ರು. ವಿಶೇಷವಾಗಿ ಬಸವಣ್ಣ ತನ್ನ ಬಾಲ್ಯದ ದಿನದಲ್ಲಿ ತಾನು ಜೀವಿತದ ಅನೇಕ ಸಂಗತಿಗಳನ್ನ ಸೂಕ್ಷ್ಮವಾಗಿ ಗ್ರಹಿಸುವ ಮುಖಾಂತರ, ಮೌಢ್ಯ ಅಂಧಾನುಕರಣಗಳನ್ನ ವಿರೋಧಿಸುವ ಮುಖಾಂತರ, ತನ್ನ ತಂಗಿಗೆ, ತನ್ನ ಅಕ್ಕನಿಗೆ ಇರಲಾದಂತಹ ವಿಶೇಷವಾದಂತಹ ಈ ಉಪನಯನ ಸಂಸ್ಕಾರ ನನಗ್ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿ ತನ್ನ ಮೂಲ ಸ್ಥಳವಾದಂತಹ ಬಾಗೇವಾಡಿ ಇಂಗ್ಲೇಶ್ವರನ್ನ ಬಿಟ್ಟು ಕೂಡಲ ಸಂಗಮ